ಸಕ್ಕರೆ ಕ್ಯಾನ್ಸರ್ಗೆ ಆಹಾರ ಕೊಡುತ್ತೆ ಅಥವಾ ಕ್ಯಾನ್ಸರ್ ಕಾಯಿಲೆ ಆದರೆ ಸಕ್ಕರೆ ಸಂಪೂರ್ಣ ಬಿಟ್ಟು ಬಿಡಬೇಕು ಅಂತೇನಾದರೂ ಕೇಳ್ತೀರಾ? ಹಾಗಾದರೆ ಇವತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಡಾಕ್ಟರ್ ಗೌತಮ್ ಲೋಢ್ಯಾ, ಕ್ಯಾನ್ಸರ್ ತಜ್ಞ ಮತ್ತು ಕ್ವಾಂಟಮ್ ಮೈನರ್. ಹೌದು, ಕ್ಯಾನ್ಸರ್ ಕೋಶಗಳು ಬೆಳೆಯಲು ಸಕ್ಕರೆ ಬೇಕು. ಅದೇ ಥರ ನಮ್ಮ ಹೃದಯ, ತಲೆ, ಬ್ರೇನ್, ಕಿಡ್ನಿ, ಫುಫುಸ, ಅನ್ನನಾಳ, ಜಠರ ಇವಕ್ಕೂ ನಾರ್ಮಲಾಗಿ ಕೆಲಸ ಮಾಡೋಕ್ಕೆ ಸಕ್ಕರೆ ಬೇಕು. ಕ್ಯಾನ್ಸರ್ ಕಾಯಿಲೆ ಆದಮೇಲೆ ಸಕ್ಕರೆ ತ್ಯಜಿಸಿಬಿಟ್ರೆ ಇವೆಲ್ಲ ಜೀವಕೋಶಗಳಿಗೆ ಊಟ ಸಿಗಲ್ಲ, ಹೀಗಾಗಿ ಅವು ವೀಕ್ ಆಗ್ತವೆ. ಅದರಿಂದ ಪೇಷಂಟ್ ತುಂಬ ವೀಕು, ಚಕ್ರ, ನಡೆಯೋಕ್ಕಾಗಲ್ಲ, ಅದೆಲ್ಲ ತೊಂದರೆ ಆಗುತ್ತೆ. ಕ್ಯಾನ್ಸರ್ದಿಂದ ನಮಗೆ ನಿಜವಾದ ರಕ್ಷಣೆ ಬೇಕಂದರೆ ನಾವು ಸಮತೋಲಿತ ಆಹಾರ, ಚಲನೆ ಇಲ್ಲ ವ್ಯಾಯಾಮ, ಸಮಯಕ್ಕೆ ಸರಿಯಾಗಿ ತಪಾಸಣೆ, ಪ್ರಾಣಾಯಾಮ, ಧ್ಯಾನ, ಇದರಿಂದೆಲ್ಲ ನಾವು ಅದನ್ನು ಹತೋಟಿಗೆ ತರೋಕ್ಕೆ ಪ್ರಯತ್ನ ಮಾಡ್ಬೋದು. ಕ್ಯಾನ್ಸರ್ ಅನ್ನೋದು ನಾವು ಭಯದಿಂದ ಹತೋಟಿಗೆ ತರೋಕ್ಕಾಗಲ್ಲ. ಕ್ಯಾನ್ಸರ್ ಬಗ್ಗೆ ನಾವು ಜ್ಞಾನ ಗಳಿಸ್ಕೊಳ್ಳೋಣ, ಅದರಿಂದ ನಾವು ಕ್ಯಾನ್ಸರ್ನ ಎದುರಿಸೋಕ್ಕೆ ಅನುಕೂಲ ಆಗುತ್ತೆ. ಸಕ್ಕರೆ ಒಂದೇ ಬಿಟ್ಟರೆ ಕ್ಯಾನ್ಸರ್ ಅಂತೂ ನಿಲ್ಲೋದಿಲ್ಲ, ಇದು ಮಾತ್ರ ಸತ್ಯ. ಸೈನ್ಸ್ ಇನ್ನೂವರೆಗೆ ಪ್ರೂವ್ ಮಾಡಿಲ್ಲ. ಸೊ ಅದಕ್ಕೆ ಯಾರಿಗಾದರೂ ಈ ವಿಡಿಯೋದ ಬಗ್ಗೆ ಉಪಯೋಗ ಆಗ್ತಿದ್ರೆ ಅವರು ದಯವಿಟ್ಟು ಇದನ್ನು ಶೇರ್ ಮಾಡಿ. ಧನ್ಯವಾದ.